ಪರ್ಲ್ಸ್ ಫಾರ್ಮಿಂಗ್ ಅಥವಾ ಪರ್ಲ್ಸ್ ಕಲ್ಚರ್. ಫ್ರೆಶ್ ವಾಟರ್ ಪರ್ಲ್ ಫಾರ್ಮಿಂಗ್ ಇದು ವಿಯೆಟ್ನಾಮಲ್ಲಿದೆ. ಬನ್ನಿ ನೋಡೋಣ. ಇದು ಸಾಧಾರಣ 1893 ಜುಲೈನಲ್ಲಿ ಓಕಿಚಿ ಮಿಕಿಮೋಟ ಅನ್ನೋವನು ಕಲ್ಚರನ್ನು ವಿಧಾನನ ಕಂಡುಹಿಡಿದ. ನಂತರ ಅದನ್ನು ಲಂಡನ್ ಮಾರುಕಟ್ಟೆಯಲ್ಲಿ ಮಾರ್ತಾಯಿದ್ರು, ಮುತ್ತುಗಳನ್ನು ಮಾರ್ತಾಯಿದ್ರು. ಒಬ್ಬ ಸ್ಕಿಲ್ ಟೆಕ್ನಿಷಿಯನ್ ಒಬ್ಬ ಅವನೇನು ಮಾಡ್ತಾನೆ, ಸ್ಮಾಲ್ ಬೀಡನ್ನು ಅಂದರೆ ನ್ಯೂಕ್ಲಿಯಸ್ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡು ಮೆಂಟಲ್ ಟಿಶ್ಯೂ ಅಥವಾ ಮೆಂಬ್ರೇನ್ ಅಂತ ಹೇಳ್ತೀವಿ, ಅದನ್ನು ಇನ್ನೊಂದು ಮೊಲಾಸ್ಕಿಂದ ತಗೊಂಡು ಸೆಲ್ ಒಳಗಡೆ ಇಂಪ್ಲಾಂಟ್ ಮಾಡ್ತಾರೆ. ಸಾಧಾರಣ ಈ ಮಸಲ್ಸ್ ಅಥವಾ ಈಸ್ಟರ್ಸ್ ಈ ಸೆಲ್ ಒಳಗಡೆ ಅಕಸ್ಮಾತಾಗಿ ಒಂದು ಕಣ ಮರಳು ಹೋದರೂ ಕೂಡ ಅದು ಸುತ್ತ ಕಟ್ಕೊಂಡು ಒಂದು ಮುತ್ತಿನ ರೀತಿ ಪ್ರಾರಂಭ ಆಗುತ್ತೆ. ಯಾವಾಗ ಇಂಪ್ಲಾಂಟ್ ಮಾಡ್ತಾರೆ ಅದನ್ನು ಫಾರಿನ್ ಬಾಡಿ ಅಂತ ತಿಳ್ಕೊಂಡು ಮೊಲಾಸ್ಕ್ ರಿಯಾಕ್ಟ್ ಆಗುತ್ತೆ. ಇಟ್ ಸೆಕ್ರೀಟ್ಸ್ ನೇಕರ್ ಅರೌಂಡ್ ದ ನ್ಯೂಕ್ಲಿಯಸ್, ಅಂದರೆ ಅದು ಸುತ್ತ ಒಂದು ಕವರನ್ನು ಇದು ಮಾಡುತ್ತೆ, ಅದೇ ಮುಂದೆ ಮುತ್ತಾಗುತ್ತೆ. ಇಲ್ಲಿ ಮೊದಲು ಮಸಲ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು, ಮತ್ತು ಪ್ರೀ ಆಪರೇಷನ್ ಕಂಡೀಷನಿಂಗ್ ಮಾಡ್ಕೋಬೇಕು, ನಂತರ ಸರ್ಜರಿ ಇರುತ್ತೆ, ಮತ್ತು ಪೋಸ್ಟ್ ಆಪರೇಟಿವ್ ಕೇರ್ ಇರುತ್ತೆ, ನಂತರ ಹಾರ್ವೆಸ್ಟಿಂಗ್ ಆಫ್ ಪರ್ಲ್ಸ್. ಇಷ್ಟು ವಿಧಾನಗಳು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಅವರು ಸೆಲ್ ಒಳಗಡೆ ಇಂಪ್ಲಾಂಟ್ ಮಾಡ್ತಾಯಿದ್ದಾರೆ. ಇಂಪ್ಲಾಂಟ್ ಮಾಡಿದ್ದನ್ನು ಒಂದು ಕಡೆ ತೆಗೆದಿಡ್ತಾರೆ. ಇದು ಮುತ್ತು, ಇದು ಎಲ್ಲ ಲೈವೇ. ಮ್ಯಾಂಟಲ್ ಟಿಶ್ಯೂ ಅಥವಾ ಮೆಂಬ್ರೇನ್ ಅಂತ ಹೇಳ್ತೀವಿ, ಇದನ್ನು ಸಪ್ರೇಟ್ ಮಾಡಿ ಕ್ಲೀನಾಗಿ ಅದಕ್ಕೆಲ್ಲ ಪ್ರೋಸೆಸ್ ಮಾಡಿ ಒಂದೊಂದೇ ಪೀಸನ್ನ ಅಂದರೆ ನ್ಯೂಕ್ಲಿಯಸ್ ಥರ ಮಾಡಿ ಅದನ್ನು ಮಸಲ್ಸ್ ಸೆಲ್ ಒಳಗಡೆ ಇಂಪ್ಲಾಂಟ್ ಮಾಡ್ತಾರೆ. ನೋಡಿ ನಿಧಾನಕ್ಕೆ ಡಿಸೆಕ್ಷನ್ ಮಾಡ್ತಾ ಇದ್ದಾರೆ. ಮ್ಯಾಂಟಲ್ ಟಿಶ್ಯೂ ಇದು ಅಥವಾ ಮೆಂಬ್ರೇನ್ ಅಂತ ಏನು ಹೇಳ್ತೀವಿ, ಇದು ಮೊಲಾಸ್ಕದಿಂದನೇ ಬಂದಿರುತ್ತೆ. ಅದನ್ನು ಒಂದೊಂದೇ ಚೂರು ಚೂರು ತೆಗೆದ್ಬಿಟ್ಟು ಇನ್ನೊಂದು ಮೊಲಾಸ್ಕ ಇದಕ್ಕೆ ಇಂಜೆಕ್ಟ್ ಮಾಡಿದಾಗ ಅದು ಇದು ಫಾರಿನ್ ಬಾಡಿ ಅಂತ ತಿಳ್ಕೊಂಡು ಸುತ್ತ ನೇಕರನ್ನು ಸೆಕ್ರೆಟ್ ಮಾಡಿ ಕ್ರಮೇಣ ಮುತ್ತು ಫಾರ್ಮ್ ಆಗುತ್ತೆ. ಈ ಶೆಲ್ ಒಳಭಾಗದಲ್ಲಿ ಯಾವ ಕಲರ್ ಇರುತ್ತೆ, ಯಾವ ಹೊಳಪು ಇರುತ್ತೆ, ಅದೇ ಥರ ಮುತ್ತು ತಯಾರಾಗುತ್ತೆ. ಅದು ಬಿಳಿ ಆಗಿರ್ಬೋದು, ಮಂಕು ಬಣ್ಣದಾಗಿರ್ಬೋದು, ಅಥವಾ ಕಲರ್ ಅಂತಾರೆ ಆ ಕಡೆ ಈ ಕಡೆ ತಿರ್ತಾ ನೀಲಿ, ಹಸಿರು ಆ ಥರನೂ ಕೂಡ ಬರೋ ಚಾನ್ಸ್ ಇರುತ್ತೆ. ಅದು ಯಾವ ಥರ ಕ್ವಾಲಿಟಿ ಮೇಲೆ ಅದರದ್ದು ಬೆಲೆ ನಿಗದಿ ಮಾಡಾಗುತ್ತೆ. ನೋಡಿ ಇಲ್ಲಿ ಡಿಸೆಕ್ಷನ್ ಮಾಡ್ತಾ ಇದ್ದಾರೆ. ಭಾಳ ಡೆಲಿಕೇಟ್ ಡಿಸೆಕ್ಷನ್ನು, ಕಾನ್ಸಂಟ್ರೇಷನ್ ಬೇಕು ಇದಕ್ಕೆ. ಈ ಕಡೆ ಎಡಭಾಗದಲ್ಲಿ ಕೆಂಪು ಕಾಣಿಸುತ್ತಲ್ಲ, ಅದು ಟ್ರೀಟ್ಮೆಂಟ್ ಕೊಟ್ಟಿರೋದು, ಅಂದರೆ ಅದು ಹಾಳಾಗಬಾರ್ದು ಅಂತ ಒಂದು ಪ್ರೊಸೆಸ್ ಮಾಡಿರ್ತಾರೆ. ಒಂದೊಂದೇ ಭಾಗನ ಒಂದೊಂದೇ ಸೆಲ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಅದನ್ನು ಮೆಂಬ್ರೇನಿಂದ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇಷ್ಟರದು ಅದರೊಳಗಡೆ ಹಾಕಿ ಇಡ್ತಾರೆ, ಮತ್ತು ನೀರಲ್ಲಿ ಬಿಡ್ತಾರೆ. ಇವಾಗ ಏನಾಗುತ್ತೆ ಅದು ಬೆಳೆಯುತ್ತೆ. ಯಾವ ಶೇಪ್ ಹಾಕ್ತೀರಾ ಆ ಶೇಪಿಗೆ ಮುತ್ತು ಬರುತ್ತೆ. ರೌಂಡ್ ಆಗುತ್ತೆ. ಈ ರೌಂಡ್ ಹಾಕ್ತಿದಾರಲ್ಲ ರೌಂಡೇ ಬರುತ್ತೆ. ವೆರೈಟೀಸ್ ಆಫ್ ಶೇಪ್ಸ್ ಈಗ ನೋಡಿ ಆ ಮ್ಯಾಂಟಲ್ ಟಿಶ್ಯೂನ, ಆ ನ್ಯೂಕ್ಲಿಯಸನ್ನು ಇನ್ನೊಂದು ಮೊಲಾಸ್ಕ್ ಸೆಲ್ ಒಳಗಡೆ ಇಡ್ತಾ ಇದ್ದಾರೆ. ಸೂಕ್ಷ್ಮವಾದ ಕೆಲಸ.
ಮತ್ತು ಅದನ್ನು ಫ್ರೆಶ್ ವಾಟ್ರಲ್ಲಿಟ್ಟು ಹಾರ್ವೆಸ್ಟ್ ಮಾಡ್ತಾರೆ. ಇದು ಆಭರಣಗಳು ತಯಾರಾಗಿದೆ. ಶೋರೂಮ್ ಇದೆ. ನಮಸ್ಕಾರ.